ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶಾಲ್ ಕಲರ್ ಬ್ಲೌಸ್ದು ಕಟಿಂಗ್ ವಿಡಿಯೋನ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಆ ಬ್ಲೌಸ್ನ ಸ್ಟಿಚ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಪೂರ್ತಿಯಾಗಿ ಸ್ಟಿಚ್ ಮಾಡಿದ ನಂತರ ನಮಗೆ ಈ ರೀತಿ ರೆಡಿ ಆಗುತ್ತೆ. ಫಿನಿಶಿಂಗ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಫ್ರೆಂಡ್ಸ್, ವಿಡಿಯೋನ ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಿದ್ದೀನಿ, ಅಂದರೆ ಸ್ಪೀಡಲ್ಲಿಟ್ಟು ತೋರಿಸ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದಷ್ಟು ನಿಮಗೂ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅಂತ ನಾನು ಸ್ವಲ್ಪ ಸ್ಪೀಡಲ್ಲಿಟ್ಟು ವಿಡಿಯೋನ ತೋರಿಸ್ತಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ನೋಡಿಕೊಂಡು ನೀವು ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಮಾಡ್ಕೋಬೋದು. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ಬ್ಯಾಕ್ ಪಾರ್ಟನ್ನು ನಾನು ಮೈನ್ ಫ್ಯಾಬ್ರಿಕ್ ಸೈಡು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ವೇಸ್ಟನ್ನು ಈ ರೀತಿ ನಾವೇನು 1/2 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಅದನ್ನು ರಿವರ್ಸ್ ಮಾಡಿಕೊಂಡು ಈಗ ಸುತ್ತಲೂ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ವೇಸ್ಟ್ ಪಟ್ಟಿ ಅನ್ನೋದು ಕೊಡ್ತಾ ಇಲ್ಲ. ನಿಮಗೆ ಲೈನಿಂಗ್ ಹೇಗಿದೆಯೋ ಹಾಗೆ ನೀಟಾಗಿ ನೀವು ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಕ್ಲಾತನ್ನು ಸರಿಪಡಿಸ್ಕೊಳ್ತಾ ಈ ರೀತಿ ನೀಟಾಗಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಎಕ್ಸೆಸ್ ಫ್ಯಾಬ್ರಿಕ್ ಏನಿದೆಯೋ ಅದೆಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನಾವು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೊಳ್ತೀವಲ್ವ, ಆಗ ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ತಗೋತೀವಿ. ಸೊ ನಮಗೆ ಈ ರೀತಿ ಎಕ್ಸ್ಟ್ರಾ ಏನಿರುತ್ತೋ ಮೈನ್ ಫ್ಯಾಬ್ರಿಕ್ಕು ಅದೆಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಡಾಟ್ಸನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತ ನೋಡೋಣ. ಈ ರೀತಿ ಸೆಂಟರ್ಗೆ ಈ ರೀತಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟನ್ನು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಡಾಗ ನೋಡಿ ನಮಗೆ ಇಲ್ಲಿ ಒಂದು ಡಾಟ್ ಅನ್ನೋದು ನಮಗೆ ವಿಸಿಬಲ್ ಕಾಣಿಸ್ತಿದೆ. ಈಗ ಬ್ಯಾಕ್ ಸೈಡು ಸೇಮ್ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಡಾಟ್ ಎಲ್ಲಿಗೆ ಬರಬೇಕು ಅಂತ. ಈಗ ಡಾಟನ್ನು ಸ್ಟಿಚ್ ಮಾಡೋದಕ್ಕೆ ಫಸ್ಟ್ ಮಿಡ್ಲಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಫೋಲ್ಡ್ ಮಾಡಿಕೊಂಡು ಆ ಸ್ಟಿಚ್ ಹತ್ರಕ್ಕೆ ಕರೆಕ್ಟಾಗಿ 1/2 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ನೀವು ಡಾಟ್ ಲೆಂತ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಲೆಂತ್ಗೆ ಈ ರೀತಿ ಸ್ಟಿಚ್ ಹಾಕೋಬೇಕು. ನಾನು ಇಲ್ಲಿ 5 ಇಂಚಸ್ ಲೆಂತ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನಾನು 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಾಟನ್ನು ಸ್ಟಿಚ್ ಮಾಡಿದ ನಂತರ ಒಂದು ಸಲ ನೈಲಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಕೂಡ 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಿಡ್ಡಲ್ಗೆ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಡಾಟ್ ಒಳಗಡೆ ನಿಮಗೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಕೂಡ ಈಕ್ವಲ್ ಆಗಿ ಶೇರ್ ಆಗುತ್ತೆ. ನೋಡಿ, ಈಗ ಫೋಲ್ಡ್ ಮಾಡಿಕೊಂಡು ನೀವೇನು ಸ್ಟಿಚ್ ಹಾಕ್ಕೊಂಡಿದ್ದೀರೋ ಆ ಸ್ಟಿಚ್ ಹತ್ರಕ್ಕೆ ಒಂದು 1/2 ಇಂಚಿಗೆ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀವು ಈಗ ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ಡಾಟನ್ನು ಸ್ಟಿಚ್ ಮಾಡಿದ ನಂತರ ನೈಲಿಂದ ಈ ರೀತಿ ರಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ರೀತಿ ರಬ್ ಮಾಡಿಕೊಂಡ್ರೆ. ಈಗ ಬ್ಯಾಕ್ ಪಾರ್ಟು ನಾವು ಸ್ಟಿಚ್ ಮಾಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಫಸ್ಟು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಂದರೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ ಶೇಪ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೀವು ಯಾರಾದರೂ ಬಿಗಿನರ್ಸ್ ಆದರೆ ನಿಮಗೆ ಕನ್ಫ್ಯೂಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಫಸ್ಟೇ ಮಾರ್ಕ್ ಮಾಡ್ಕೋಬೇಡಿ. ನೋಡಿ, ಈ ರೀತಿ ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ನೀವು ನೀಟಾಗಿ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರದೇ ಇರೋ ಥರ ನೀಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಕಲಿಯಬೇಕಾದ್ರೆ ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಎರಡೂ ಶೇಪ್ಸ್ ಒಂದೇ ಥರ ಬರೋ ಥರ ಸ್ಟಿಚ್ ಮಾಡ್ಕೊಬಿಡ್ತಿದ್ದೆ. ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ, ಶೇಪ್ಸನ್ನು ನೀಟಾಗಿ ಮೊದಲೇ ಚೆಕ್ ಮಾಡಿಕೊಂಡು ನೀವು ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಈಗ ಎಕ್ಸಸ್ ಇರೋಂಥ ಎಲ್ಲ ಫ್ಯಾಬ್ರಿಕ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡು ನಾನು 4 ಪ್ಯಾನಲ್ಸ್ಗೂ ಇಲ್ಲಿ ಸಪ್ರೇಟಾಗಿ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ.
ಈಗ ನೀಟಾಗಿ ಆರ್ಮ್ ರೌಂಡ್ ಹತ್ರದಿಂದ ನಾವು ಈ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ನಾವು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಾವೇನು ಎಕ್ಸಸ್ 1/2 ಇಂಚ್ ಮಾರ್ಜಿನ್ಗೋಸ್ಕರ ತೊಗೊಂಡಿರ್ತೀವಲ್ವ ಆ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಬರಬೇಕು. ಈ ರೀತಿ ಸ್ಟಿಚ್ ಹಾಕುವಾಗ ಯಾವುದೇ ಕಾರಣಕ್ಕೂ ಫ್ಯಾಬ್ರಿಕನ್ನು ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಪ್ಯಾನಲ್ನ ನೀವು ಎಳೆದು ಸ್ಟಿಚ್ ಹಾಕೋಕ್ಕೆ ಹೋಗ್ಬೇಡಿ. ನೀವು ಕಟಿಂಗ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. 2 ಪ್ಯಾನಲ್ಸ್ನ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಯಾಕೆ ನಾನು ಸಪ್ರೇಟಾಗಿ ಇಲ್ಲಿ ಪ್ಯಾನಲ್ಸ್ಗೆ ಓವರ್ಲಾಕ್ ಕೊಟ್ಟಿದ್ದೀನಿ ಅಂದರೆ ಇವಾಗ ನಾವೇನು ಸ್ಟಿಚ್ ಮಾಡಿದ್ದೀವೋ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ತುಂಬಾ ನೀಟಾಗಿ ಎದ್ದು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಲೈನಿಂಗು 1/4 ಇಂಚ್ ಇರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಇದು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ 1/4 ಇಂಚ್ ಇರೋ ಥರ ಡಬಲ್ ಫೋಲ್ಡಲ್ಲಿ ನಾನು ಇಲ್ಲಿ ಲೈನಿಂಗನ್ನು ತೊಗೊಂಡು ನೋಡಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ 1/4 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಿ. ಆ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೀಗ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಲೈನಿಂಗ್ ಎಡ್ಜ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೆಕ್ ಡೀಪ್ ಹತ್ರ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕೊಟ್ಬಿಡಿ. ವೇಸ್ಟ್ ಪಟ್ಟಿ ಹತ್ರ ಬೇಕಾದರೆ ನಿಮಗೆ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಅಲ್ಲಿ ಫಿನಿಶಿಂಗ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ನೆಕ್ ಹತ್ರ ನಾವು ಕಾಲರನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟು ನೀವು ಇಲ್ಲಿ ಫಿನಿಶಿಂಗ್ ಅನ್ನೋದು ಕೊಟ್ಬಿಡಿ. ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿಗೆ ಎರಡೂ ಕೂಡ ನೆಕ್ ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕೊಟ್ಬಿಡಬೇಕು. ಸೇಮ್ ಇದೇ ಥರ ಈಗ ಐ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಐ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಲೈನಿಂಗು 3 ಇಂಚಸ್ ಇರೋ ಥರ ತೊಗೋತಾ ಇದ್ದೀನಿ. ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ 2 ಪೀಸಸ್ನ ನಾನಿಲ್ಲಿ ಐ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ಎಕ್ಸಸ್ ಇರೋ ಎಲ್ಲ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡಿಕೊಂಡು ಐ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಲೈನಿಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಐ ಪಟ್ಟಿನ ಈ ರೀತಿ ಓಪನ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ ಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫಸ್ಟು ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಆನಂತರ ಇನ್ನೊಂದು ಫೋಲ್ಡನ್ನು ಮಾಡಿಕೊಂಡು ನೀಟಾಗಿ ಈ ರೀತಿ ನಾವೇನು 1/4 ಇಂಚ್ ಮಾರ್ಜಿನ್ ಇದೆ ಆ ಮಾರ್ಜಿನ್ ಕಾಣಿಸ್ದೇ ಇರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆದಷ್ಟು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ ಸೈಡ್ ಬಂದಾಗ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕೊಡಬೇಕು. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೆಕ್ ಸೈಡು ನಾವು ಫಿನಿಶಿಂಗ್ ಅನ್ನೋದು ಕೊಡಬೇಕಾಗುತ್ತೆ ಐ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಎರಡಕ್ಕೂ. ಈಗ ಒಂದ್ರ ಮೇಲೆ ಒಂದು ಈ ರೀತಿ ಉಕ್ಸ್ ಪಟ್ಟಿ ಮೇಲೆ ಐ ಪಟ್ಟಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೋಬೇಕು. ನೋಡಿ ನಾವೇನು ಶೋಲ್ಡರ್ ಜಾಯಿಂಟ್ಸ್ಗೆ 1/2 ಇಂಚ್ ಮಾರ್ಜಿನನ್ನು ತೊಗೊಂಡಿರ್ತೀವೋ 1/2 ಇಂಚ್ ಮಾರ್ಜಿನನ್ನು ನೋಡಿಕೊಂಡು ನೀಟಾಗಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೋಬೇಕು. ನೋಡಿ ನಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರೋದ್ರಿಂದ ನೀಟಾಗಿ ಶೇಪನ್ನು ಕೊಟ್ಕೊಂಡು ಎಕ್ಸಸ್ ಏನಿದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಆರ್ಮೋಲ್ ಸೈಡು ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿ ನೆಕ್ ಸೈಡು ನಿಮ್ಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ನೀಟಾಗಿ ಆ ಶೇಪನ್ನು ಕೊಟ್ಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಇಲ್ಲಿ ಕೂಡ ನಂಗೆ ಸ್ವಲ್ಪ ಎಕ್ಸಸ್ ಅನ್ನೋದು ಬಂದಿದೆ. ನೀಟಾಗಿ ಶೇಪ್ ಬರ್ಕೊಂಡು ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಸೈಡ್ ಸೀಮ್ ಅಲೌನ್ಸಸ್ನ ಚೆಕ್ ಮಾಡ್ಕೊಳ್ಳೋಣ. ಶೋಲ್ಡರ್ನ ಜಾಯಿನ್ ಮಾಡಿದ ತಕ್ಷಣ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಅಲೌನ್ಸಸ್ನ ಈ ರೀತಿ ಚೆಕ್ ಮಾಡಿಕೊಂಡು ಫ್ರಂಟಲ್ಲಿ ನಾವು ಪಟ್ಟಿನ ಎಷ್ಟು ಕೊಡಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಎರಡೂ ಸೈಡ್ ಇದೇ ರೀತಿಯೇ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಸೈಡ್ ಜಾಯಿಂಟ್ಸನ್ನು ಮಾಡುವಾಗ ಆರ್ಮೋಲ್ ಹತ್ರ ನಿಮಗೆ ಪ್ಲಸ್ ಪಾಯಿಂಟ್ ಅನ್ನೋದು ಬರುತ್ತೆ ಮತ್ತು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಕ್ಲಾತು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಪಟ್ಟಿನ ಕೊಡಬೇಕಾಗುತ್ತೆ. ವೇಸ್ಟ್ ಪಟ್ಟಿನ ಕೊಡೋದಕ್ಕೆ ಸ್ಟ್ರೈಟಾಗಿ 1.5 ಇಂಚ್ ಇರೋ ಥರ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು
ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರ ಅಂದರೆ ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟ್ ಸೈಡ್ ಸೇಮ್ ಅಲೌನ್ಸಸ್ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಆ ಮಾರ್ಕ್ ಮಾಡ್ಕೊಂಡಿರೋದ್ರ ಲೈನ್ ಮೇಲೆ ಈಗ ನೀವು ಈ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಪ್ರಿನ್ಸಸ್ ಕಟ್ ಶೇಪ್ ಹತ್ರ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಏನು ತೊಗೊಂಡಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಮಗಿಲ್ಲಿ 3 ಲೇಯರ್ಸ್ ಕ್ಲಾತ್ ಅನ್ನೋದು ಇರೋದ್ರಿಂದ ಮಾರ್ಜಿನ್ನು ಇಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಳ್ಳಿ. ಅಂದರೆ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ವಿ ಶೇಪಲ್ಲಿ ಕಟ್ ಮಾಡ್ಕೊಬಿಡಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂದರೆ ಮಾರ್ಜಿನ್ ಅನ್ನೋದು ಒಳಗಡೆ ತುಂಬ ದಪ್ಪ ಅನ್ನೋದು ಕಾಣಿಸ್ದೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಲೈನಿಂಗನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ನಿಮಗೆ ಫಿನಿಶಿಂಗ್ ಚೆನ್ನಾಗಿರಬೇಕು, ಬೋಟಿಕ್ ಸ್ಟೈಲಲ್ಲಿ ಇರಬೇಕು ಅಂದರೆ ನೀವು ನೀಟಾಗಿ ಎಮ್ಮಿಂಗನ್ನು ಕೊಟ್ಕೊಳ್ಳಿ, ಒಂದು ಲೂಸ್ ಸ್ಟಿಚ್ಚನ್ನು ಈಗ ಹಾಕ್ಕೊಂಡು. ಇಲ್ಲ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅನ್ನೋದಾದರೆ ನೀವು ನೀಟಾಗಿ ಈ ರೀತಿ ವೇಸ್ಟ್ ಪಟ್ಟಿ ಲೈನಿಂಗ್ ಮೇಲೆ ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೋದು. ಸೇಮ್ ಇದೇ ಥರ ಇನ್ನೊಂದು ಪಟ್ಟಿನ ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಮಧ್ಯೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದು ಇಟ್ಟು ಈ ರೀತಿ ಚೆಕ್ ಮಾಡಿಕೊಂಡಾಗ ನಿಮ್ಗೆ ಎಷ್ಟಕ್ಕೆ ನೀವು ಪಟ್ಟಿನ ಸ್ಟಿಚ್ ಮಾಡಬೇಕು ಉಕ್ಸ್ ಪಟ್ಟಿ ಸೈಡ್ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೆ ನೀವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಪ್ರಿನ್ಸಸ್ ಕಟ್ ಪ್ಯಾನಲ್ ಹತ್ರ ಇಲ್ಲೂ ಕೂಡ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಪ್ರತಿಯೊಂದು ಸಣ್ಣ ಸಣ್ಣ ಪಾಯಿಂಟ್ಸನ್ನು ಕೂಡ ನೀವು ಚೆನ್ನಾಗಿ ನೆನಪಿಟ್ಕೊಂಡು ಈ ಮೆಥಡಲ್ಲಿ ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ವಿ ಶೇಪಲ್ಲಿ ಎಕ್ಸಸ್ ಇರುವಂಥ ಮಾರ್ಜಿನನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ಈಗ ಲೈನಿಂಗನ್ನು ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ನೀಟಾಗಿ ಈ ರೀತಿ ರಿವರ್ಸ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈಗ ಒಂದು ಐ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಒಂದ್ರ ಮೇಲೆ ಒಂದು ಇಟ್ಟು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ, ಏನಾದರೂ ಹೆಚ್ಚು ಕಡಿಮೆ ಬರ್ತಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ವೇಳೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಏನಾದರೂ ಹೆಚ್ಚು ಕಡಿಮೆ ಬರ್ತಾಯಿದ್ರೆ ಅದನ್ನು ನೀಟಾಗಿ ಸರಿಪಡಿಸ್ಕೋಬೇಕು. ಈಗ ಕಾಲರ್ನ ಯಾವ ರೀತಿ ನಾವು ಕಟಿಂಗ್ ಮಾಡೋದು, ಶಾಲ್ ಕಾಲರ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ, ಪೇಪರ್ ಕ್ಯಾನ್ವಾಸು. ಫೋಲ್ಡಿಂಗ್ ಸೈಡು ಈ ರೀತಿ ನನ್ನ ಸೈಡಿಗೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೊತಾ ಇದ್ದೀನಿ. ಈಗ 3/4 ಇಂಚ್ ಇರೋ ಥರ ವಿಡ್ತು ನಾನು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 3/4 ಇಂಚ್ ಇರೋ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲೌಸನ್ನು ತೊಗೊಂಡು ಬ್ಯಾಕ್ ಪಾರ್ಟು 2 ಶೋಲ್ಡರ್ಸು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನೋಡಿ, ನೆಕ್ ಹತ್ರ ನೀಟಾಗಿ ಎರಡನ್ನೂ ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಫೋಲ್ಡಿಂಗ್ ಸೈಡ್ ಅಂದರೆ ನಾವು ಕ್ಯಾನ್ವಾಸ್ ಫೋಲ್ಡಿಂಗ್ ಇದೆಯಲ್ಲ ಆ ಫೋಲ್ಡಿಂಗ್ ಸೈಡಿಂದ ಬ್ಯಾಕ್ ಪಾರ್ಟು ನಮಗೆ ಫೋಲ್ಡ್ ಇದೆಯಲ್ವ ಆ ಫೋಲ್ಡ್ ಹತ್ರದಿಂದ ಶೋಲ್ಡರ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಶೋಲ್ಡರ್ ಹತ್ರದಿಂದ ಈಗ ಟೇಪಲ್ಲಿ ನಾವು ಮೆಜರ್ ಮಾಡ್ಕೋಬೇಕು. ನಮಗೆ ಎಷ್ಟು ಕಾಲರ್ ಬೇಕಾಗುತ್ತೆ ಅಂತ ನನಗೆ 9.5 ಇಂಚ್ ಬಂದಿದೆ. ನೋಡಿ, ನನಗಿಲ್ಲಿ ಪೇಪರ್ ಕ್ಯಾನ್ವಾಸ್ ಅನ್ನೋದು ಕಡಿಮೆ ಬಂದಿರೋದ್ರಿಂದ ನಾನು ಪೇಪರ್ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಒಂದು ಪೀಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ಅಟ್ಯಾಚ್ ಮಾಡಿ ಈಗ ಮತ್ತೆ ನಾನು ಫಸ್ಟಿಂದ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೊಂಡೆ, ಆ ಬೇಸ್ ಲೈನ್ ಹತ್ರದಿಂದ 3/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ಈಗ ಫೋಲ್ಡಿಂಗ್ ಸೈಡು ನನ್ನ ಸೈಡ್ಗೆ ಇಟ್ಕೊಂಡು ಫಸ್ಟು ಶೋಲ್ಡರ್ ಸೈಡನ್ನು ಈಕ್ವಲಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟು ನೆಕ್ಕನ್ನು ಇರಿ ಫೋಲ್ಡಿಂಗ್ ಸೈಡ್ ಮಾರ್ಕ್ ಮಾಡ್ಕೋಬೇಕು. ಆ ಲೈನ್ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಆ ಶೋಲ್ಡರ್ ಹತ್ರದಿಂದ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಶೋಲ್ಡರ್ ಹತ್ರದಿಂದ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಏನಿದೆಯೋ ಅಲ್ಲಿವರೆಗೂ ನೀವು ಈ ರೀತಿ ನೆಕ್ಕನ್ನು ಚೆಕ್ ಮಾಡ್ಕೋಬೇಕು. ಟೇಪಿಂದ ಚೆಕ್ ಮಾಡಿಕೊಂಡಾಗ ನನಗೆ ನೋಡಿ, ನಾನಿಲ್ಲಿ ಐ ಪಟ್ಟಿನ ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ. ನಾವು ಐ ಪಟ್ಟಿಗೆ ಎಲ್ಲಿ ಕಾಲರನ್ನು ಕೊಡೋದಿಲ್ಲ, ಐ ಪಟ್ಟಿನ ಬಿಟ್ಟು ಚೆಕ್ ಮಾಡ್ಕೊಂಡು ನನಗೆ 9.5 ಇಂಚ್ ಅನ್ನೋದು ಬಂದಿದೆ. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವು 9.5 ಇಂಚ್ ಎಕ್ಸಾಕ್ಟಾಗಿ ತೊಗೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಏನಕ್ಕೂ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಬ್ಯಾಕ್ ಪಾರ್ಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ನಾನೇನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ 10 ಇಂಚಿಗೆ ಅಲ್ಲಿ ಮಿಡ್ಲ್ ಪಾಯಿಂಟನ್ನು ನೋಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರ 3/4 ಇಂಚು ಮೇಲೇಗೆ ಒಂದು ಪಾಯಿಂಟನ್ನು ಇಟ್ಕೊಂಡು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಶೇಪನ್ನು ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ
ಇನ್ನೊಂದು ಈಗೇನು ನೀವು ಈ ಕರ್ವ್ ಶೇಪನ್ನು ಡ್ರಾ ಮಾಡಿಕೊಂಡ್ರು ಆ ಶೇಪ್ ಹತ್ರ ನಿಮಗೆ ಕರೆಕ್ಟಾಗಿ 9.5 ಇಂಚು ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕು. ಆ ಒಂದು ಪಾಯಿಂಟ್ ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ. ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ಶೇಪ್ ಹತ್ರದಿಂದ ನೀವೇನು 9.5 ಇಂಚು ಮಾರ್ಕ್ ಮಾಡಿದ್ದೀರಾ ಅಲ್ಲಿಂದ ಈ ಶೋಲ್ಡರ್ ಪಾಯಿಂಟ್ ಏನಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ 9.5 ಇಂಚ್ ಇರೋ ಥರ ನೀವು ಟೇಪಿಂದ ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಕ್ಯಾನ್ವಾಸನ್ನು ಕಟಿಂಗ್ ಮಾಡಿದ ನಂತರ ಕ್ಯಾನ್ವಾಸನ್ನು ಪ್ಲೇಸ್ ಮಾಡಿಕೊಂಡು ನಿಮಗೆ ಮೈನ್ ಫ್ಯಾಬ್ರಿಕ್ ಎಷ್ಟು ಬೇಕಾಗುತ್ತೋ ಅಷ್ಟು ಮೈನ್ ಫ್ಯಾಬ್ರಿಕನ್ನು ನೀವು ನೋಡಿಕೊಂಡು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ಕ್ಯಾನ್ವಾಸನ್ನು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ನಮ್ಗೆ ಕ್ಯಾನ್ವಾಸ್ಗೆ ಒಂದು ಸೈಡ್ ಗಮ್ ಇರುತ್ತಲ್ಲ, ಆ ಗಮ್ಮು ಇರೋ ಸೈಡು ಮೈನ್ ಫ್ಯಾಬ್ರಿಕ್ಗೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಸುತ್ತಲೂ ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. ಅಂದರೆ ಏನು ಕ್ಯಾನ್ವಾಸ್ ಇರುತ್ತಲ್ಲ ಆ ಕ್ಯಾನ್ವಾಸ್ಗೆ ಸುತ್ತಲೂ ನಮ್ಗೆ ಹಾಫ್ ಇಂಚು ಮೈನ್ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇರಬೇಕು. ನೋಡಿ, ಸ್ಟ್ರೈಟಾಗಿದೆಯಲ್ವ ಇವಾಗ ಕ್ಯಾನ್ವಾಸ್ನ ನಮಗೆ ಒಂದು ಸೈಡು ಸ್ಟ್ರೈಟಾಗಿರೋ ಸೈಡು ನಾವಿಲ್ಲಿ ಮೈನ್ ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನಮಗೇನು ಕರ್ವ್ ಇದೆಯೋ ಆ ಕರ್ವ್ ಸೈಡು ಸ್ಟಿಚ್ ಮಾಡ್ಕೋಬಾರ್ದು. ಸ್ಟ್ರೈಟಾಗಿರೋ ಸೈಡು ಮೈನ್ ಫ್ಯಾಬ್ರಿಕ್ನ ಒಂದು ಸೈಡ್ ಈ ರೀತಿ ಫಿನಿಶಿಂಗ್ ಕೊಟ್ಕೋಬೇಕು. ಈಗ ಕರ್ವ್ ಸೈಡ್ ಏನಿದೆಯಲ್ವ ಆ ಕರ್ವ್ ಸೈಡು ಎಕ್ಸೆಸ್ ಏನು ಫ್ಯಾಬ್ರಿಕ್ ಇದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಕರೆಕ್ಟಾಗಿ ನಿಮಗೆ ಆ ಕ್ಯಾನ್ವಾಸ್ ಶೇಪ್ ಏನಿದೆಯೋ ಆ ಶೇಪ್ ಕರೆಕ್ಟಾಗಿ ನೀವು ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಆದಷ್ಟು ಮಾರ್ಜಿನ್ ಅನ್ನೋದು ತುಂಬ ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸೆಸ್ ಮಾರ್ಜಿನ್ನ ಬಿಡಕ್ಕೆ ಹೋಗ್ಬೇಡಿ, ಕ್ಯಾನ್ವಾಸ್ ನಿಮಗೆ ನೀಟಾಗಿ ಕಾಣಿಸೋದಿಲ್ಲ. ಈಗ ಮೈನ್ ಫ್ಯಾಬ್ರಿಕ್ ಎಷ್ಟು ತೊಗೊಂಡಿದ್ದೀವೋ ಸೇಮ್ ಕ್ಯಾನ್ವಾಸ್ ಅಷ್ಟೇ ನಾವು ಈಗ ಲೈನಿಂಗನ್ನು ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ ಲೈನಿಂಗನ್ನು ತೊಗೊಂಡು ಲೈನಿಂಗ್ ಮೇಲೆ ಈಗ ಕ್ಯಾನ್ವಾಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಕಾಲರನ್ನು ಈಗ ನಮಗೆ ಏನು ಆ ಕರ್ವ್ ಶೇಪ್ ಇದೆ ಆ ಕರ್ವ್ ಶೇಪ್ ಸೈಡು ನಾವು ಈಗ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೊತ ಎಂಡ್ವರೆಗೂ ಬರಬೇಕು. ಈ ರೀತಿ ಈಗ ಎಕ್ಸೆಸ್ ಇರೋ ಲೈನಿಂಗನ್ನೆಲ್ಲ ಕಟ್ ಮಾಡ್ಕೊಬಿಡಬೇಕು. ಕಟ್ ಮಾಡಿಕೊಂಡು ನಮಗೆ ಈ ರೀತಿ ಇದು ಕರ್ವ್ ಶೇಪಲ್ಲಿ ಇರೋದ್ರಿಂದ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಳ್ಳಿ. ಇಲ್ಲಾಂದರೆ ನಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ತಿರುಗೋದಿಲ್ಲ. ನಮ್ಗೆ ಎಲ್ಲೇ ಆಗಲಿ ಕರ್ವ್ ಶೇಪ್ಸ್ ಎಲ್ಲಿರುತ್ತೋ ಅಲ್ಲೆಲ್ಲ ನಾವು ನೀಟಾಗಿ ಟಕ್ಸನ್ನು ಇಟ್ಕೊಂಡು ನೀಟಾಗಿ ಅದನ್ನು ರಿವರ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ತುಂಬ ಈಸಿಯಾಗಿ ನೀವು ಈ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ಈಗ ನಾವೇನು 1/4 ಇಂಚ್ ಮಾರ್ಜಿನನ್ನು ಸ್ಟಿಚ್ ಮಾಡಿದ್ದೀವಲ್ಲ ಲೈನಿಂಗು, ಆ ಮಾರ್ಜಿನ್ ಅನ್ನೋದು ಲೈನಿಂಗ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ತೀನಿ. ನೀವು ಡೈರೆಕ್ಟ್ ಲೈನಿಂಗನ್ನು ತಿರುಗಿಸ್ಕೊಂಡು ಹೋದರೆ ನಿಮಗೆ ಕಾಲರ್ ಫಿನಿಶಿಂಗ್ ಆದಮೇಲೆ ಲೈನಿಂಗ್ ಅನ್ನೋದು ಔಟ್ಸೈಡ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಲೈನಿಂಗ್ ಔಟ್ಸೈಡ್ ಬರದೇ ಇರೋ ಥರ ನಾವು ಮಾರ್ಜಿನನ್ನು ಲೈನಿಂಗ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ನಮಗೆ ಕಾಲರ್ ಅನ್ನೋದು ರೆಡಿ ಆಗುತ್ತೆ. ಈಗ ನೀಟಾಗಿ ನಾವು ಐರನನ್ನು ಕೊಟ್ಕೋಬೇಕು. ಕಾಲರ್ಗೆ ಲೈನಿಂಗನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಐರನ್ ಕೊಟ್ಕೊಳ್ತಾ ಇದ್ದೀನಿ. ಕಾಲರ್ನ ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಐರನನ್ನು ಕೊಟ್ಕೊಂಡು ಕಾಲರ್ಗೆ ಸ್ಟಿಚ್ ಮಾಡಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಐರನ್ನ ಕೊಟ್ಕೊಂಡಿದ್ದ ನಂತರ ಒಂದು ಸೈಡು ನಾವು ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಿ. ಈಗ 1/4 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇರೋ ಥರ ಲೈನಿಂಗನ್ನು ನೋಡಿಕೊಂಡು ಎಕ್ಸೆಸ್ ಇರೋದನ್ನೆಲ್ಲ ಟ್ರಿಮ್ ಮಾಡ್ಕೊಬಿಡಬೇಕು. 1/4 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಂಡಿದ್ದೀನಿ. ನೋಡಿ, ಈಗ ಮಿಡ್ ಪಾಯಿಂಟ್ ಹತ್ರ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಾಲರ್ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಟಕ್ಸನ್ನು ಇಟ್ಕೋಬೇಕು. ಯಾಕಂದರೆ ನಾವು ಯಾವುದೇ ಕಾಲರ್ನ ಸ್ಟಿಚ್ ಮಾಡಬೇಕಂದ್ರೆ ಮಿಡ್ ಪಾಯಿಂಟ್ ಹತ್ರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಗಲೇ ನಿಮಗೆ ಕಾಲರ್ ಅನ್ನೋದು ಹೆಚ್ಚು ಕಡಿಮೆ ಬರೆದಿರೋ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ಬ್ಯಾಕ್ ಪಾರ್ಟಲ್ಲಿ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಕಾಲರ್ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನೋಡಿ ಆ ಮಿಡ್ ಪಾಯಿಂಟ್ಸ್ ಎರಡು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನೆಕ್ಗೆ ಈಗ ನಾವು ಕಾಲರನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾನು ಸ್ಟಿಚ್ಚನ್ನು ಬರೋ ಥರ ಕಾಲರನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ನನಗೆ 1/4 ಇಂಚ್ ಅನ್ನೋದು ಒಂದು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಂತು. ನೀವು ಕ್ಯಾನ್ವಾಸನ್ನು
ಕಾಲರ್ನ ಕ್ಯಾನ್ವಾಸನ್ನು ಕಟಿಂಗ್ ಮಾಡಬೇಕಾದ್ರೆ ನೀವು ನಾನೇನು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಎಕ್ಸಾಕ್ಟಾಗಿ 9.5 ಇಂಚಿಗೆ ನೀವು ಕರೆಕ್ಟಾಗಿ ಕಟಿಂಗನ್ನು ಮಾಡಿಕೊಂಡ್ರೆ ನಿಮಗೆ ಕಾಲರ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಕಡೆಯೂ ಅಷ್ಟೇ ಮತ್ತು ಮಿಡ್ ಪಾಯಿಂಟ್ ಹತ್ರದಿಂದ ಸ್ಟಾರ್ಟ್ ಮಾಡಿ ಹೈ ಪಟ್ಟಿವರೆಗೂ ನಾನು ಇಲ್ಲಿ ಕಾಲರನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವೇನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಮಾರ್ಜಿನ್ನು ಕಾಲರಲ್ಲಿ ಆ ಮಾರ್ಜಿನನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ರೌಂಡ್ ಶೇಪ್ ಹತ್ರ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಅಲ್ಲಲ್ಲಿ ಈ ರೀತಿ ಕಟ್ಸನ್ನು ಇಟ್ಕೊಂಡು ಬ್ಯಾಕ್ ಸೈಡು ಈಗ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸನ್ನು ನಾವೇನು ಇವಾಗ ಮಾರ್ಜಿನ್ ಸ್ಟಿಚ್ ಮಾಡಿದ್ದೀವಲ್ಲ 1/4 ಇಂಚು ಮಾರ್ಜಿನ್ನು, ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಬರೋ ಥರ ನೋಡಿಕೊಂಡು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈ ಕಾಲರನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕಾಲರ್ನ ಅಟ್ಯಾಚ್ ಮಾಡುವಾಗ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಉಕ್ಸ್ಪಟ್ಟಿ ಸೈಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸಸ್ ಏನಿದೆಯೋ ಅದೆಲ್ಲ ನೀಟಾಗಿ ಒಳಗಡೆಗೆ ಹೋಗೋ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಟ್ಕೊಳ್ಳಿ. ಈ ರೀತಿ ನೀಟಾಗಿ ಯಾವುದಾದ್ರೂ ಒಂದು ಶಾರ್ಪಾಗಿರೋ ಟೂಲನ್ನ ಯೂಸ್ ಮಾಡಿಕೊಂಡು ಉಕ್ಸ್ಪಟ್ಟಿ ಮತ್ತು ಐಪಟ್ಟಿ ಮಧ್ಯೆ ಐಪಟ್ಟಿ ಹತ್ರ ಶೇಪ್ ಅನ್ನೋದು ನೀಟಾಗಿ ಕೊಟ್ಕೋಬೇಕು. ನಿಮಗೇನು ಎಕ್ಸೆಸ್ ಇರುತ್ತೋ ಅದೆಲ್ಲ ಒಳಗಡೆಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೋಡಿ, ನಾನು ಕಾಲರ್ನ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲೂ ಕೂಡ ನನಗೆ ರಿಂಕಲ್ಸ್ ಅನ್ನೋದು ಬಂದಿಲ್ಲ, ತುಂಬಾ ನೀಟಾಗಿ ನನಗೆ ಅಟ್ಯಾಚ್ ಆಗಿದೆ. ಈ ರೀತಿ ಕಾಲರ್ನ ಅಟ್ಯಾಚ್ ಮಾಡಿದ ನಂತರ ಈಗ ನಾವು ಕಾಲರ್ಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಐರನನ್ನು ಕೊಟ್ಕೋಬೇಕು. ನೋಡಿ, ಐಪಟ್ಟಿ ಮೇಲೆ ಉಕ್ಸ್ಪಟ್ಟಿನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಕಾಲರನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀವು ಐರನನ್ನು ಕೊಟ್ಕೋಬೇಕಾಗುತ್ತೆ. ನೀವು ಐರನ್ ಕೊಡಲಿಲ್ಲ ಅಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕಂಪಲ್ಸರಿ ನೀವು ಐರನನ್ನು ಕೊಡಬೇಕು. ಕಾಲರ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡುವಾಗ ಕಾಲರ್ಗೆ ಕಂಪಲ್ಸರಿ ನೀವು ಐರನ್ ಕೊಡಬೇಕಾಗುತ್ತೆ. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಫಸ್ಟ್ ಈ ರೀತಿ ನೀಟಾಗಿ ಐರನ್ ಕೊಟ್ಕೋಬೇಕು, ಲೈನಿಂಗ್ ಸೈಡು. ಈಗ ಈ ರೀತಿ ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಪ್ಲೇಸ್ ಮಾಡಿಕೊಂಡು ಕಾಲರನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಕಾಲರನ್ನು ಈ ರೀತಿ ಐರನ್ ಕೊಟ್ಕೋಬೇಕು. ತುಂಬ ಈಸಿಯಾಗಿ ನೀವು ಈ ಶಾಲ್ ಕಲರ್ ಬ್ಲೌಸನ್ನು ಕಟಿಂಗ್ ಮಾಡ್ಕೋಬೋದು ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ವಿಡಿಯೋನ ಒಂದು ಸಲ ಅಲ್ಲದಿದ್ದರೆ ಒಂದು 2-3 ಸಲ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕಟಿಂಗನ್ನು ಮಾಡ್ಕೊಳ್ಳಿ. ಬ್ಲೌಸ್ ತುಂಬಾ ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೀವು ಬೇಕಾದರೆ ಇದನ್ನು ಕೋಟಾಗಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಒಳಗಡೆ ನೀವು ಇನ್ನರ್ ವೇರ್ ಥರ ಏನೋ ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಕೋಟ್ ಕಾಲರ್ ಥರನೂ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಲೆಹೆಂಗಾಸ್ ಮೇಲೆ ನೀವೇನಾದರೂ ಈ ಶಾಲ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡ್ತೀರಿ ಅಂದರೆ ಫಿನಿಶಿಂಗ್ ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಐರನನ್ನು ಕೊಟ್ಕೊಂಡೆ. ಈಗ ಕಾಲರ್ಗೆ ಅಲ್ಲಲ್ಲಿ ಈ ರೀತಿ ನಾನು ಟಕ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಏನಕ್ಕೆ ಅಂದರೆ ಕಾಲರ್ ಅನ್ನೋದು ನಮಗೆ ಎದ್ದೇಳಬಾರ್ದು. ಕರೆಕ್ಟಾಗಿ ನಾವೇನು ಐರನ್ ಕೊಟ್ಟಿದ್ದೀವೋ ಐರನ್ ಕರೆಕ್ಟಾಗಿ ನಾವು ಕಾಲರ್ ಕುತ್ಕೊಳ್ಬೇಕು ಅಂದರೆ ನಾವು ಅಲ್ಲಲ್ಲಿ ಈ ರೀತಿ ಚಿಕ್ಕದ ಒಂದು 2-3 ಕಡೆ ಟಕ್ಸನ್ನು ಕೊಟ್ಕೊಂಡ್ರೆ ಕಾಲರ್ ಅನ್ನೋದು ನಿಮಗೆ ಎಲ್ಲಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ನೋಡಿ, ಆ ಕಡೆ ಫ್ರಂಟಲ್ಲಿ ಅಲ್ಲೊಂದು ಟಕ್ಸನ್ನು ಕೊಟ್ಟೆ, ಈ ಕಡೆ ಫ್ರಂಟಲ್ಲೂ ಒಂದು ಟಕ್ಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಟಕ್ಸನ್ನು ಕೊಟ್ಕೋಬೇಕು. ಈಗ ಶೋಲ್ಡರ್ ಹತ್ರ ಕೂಡ ಅಷ್ಟೇ ಒಂದು ಚಿಕ್ಕದಾಗಿ ಒಂದು ಟಕ್ಸನ್ನು ಕೊಡ್ತಾ ಇದ್ದೀನಿ, ಕಾಲರು ನೀಟಾಗಿ ಫೋಲ್ಡ್ ಆಗೋದಕ್ಕೋಸ್ಕರ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಆಗೋದಕ್ಕೋಸ್ಕರ ಕಾಲರ್ ಹತ್ರ ಟಕ್ಸನ್ನು ಕೊಟ್ಟರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ.
ಈಗ ಫೈನಲ್ ಆಗಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಸೈಡ್ ಜಾಯಿಂಟ್ಸನ್ನು ಮಾಡಿದ್ರೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಸ್ಲೀವ್ಸ್ ಬಂದು ಇಲ್ಲಿ ನಾನು ಮಿನಿ ಪಫ್ ಸ್ಲೀವ್ಸ್ನ ಕೊಡ್ತಾ ಇರೋದ್ರಿಂದ ಫಸ್ಟು ಲೈನಿಂಗ್ ಮೇಲೆ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಕೆಳಗಡೆ ನಾವು 1/2 ಇಂಚ್ ಮಾರ್ಜಿನ್ ತೊಗೊಂಡಿದ್ದೀವಲ್ಲ 1/2 ಇಂಚ್ ಮಾರ್ಜಿನ್ಗೆ ಈಗ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ನೀಟಾಗಿ ಇದನ್ನು ರಿವರ್ಸ್ ಮಾಡ್ಕೋಬೇಕು. ಸ್ವಲ್ಪ ಕರ್ವ್ ಶೇಪ್ ಇರೋದ್ರಿಂದ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ, ಅಂದರೆ ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಟಕ್ಸ್ ಇಟ್ಕೊಂಡು ಇದನ್ನು ರಿವರ್ಸ್ ಮಾಡಿಕೊಂಡು ಮಾರ್ಜಿನ್ ಎಲ್ಲ ಲೈನಿಂಗ್ ಸೈಡ್ ಬರೋ ಥರ ಫೋಲ್ಡು ಮಾಡಿಕೊಂಡು ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಅದನ್ನು ನೀಟಾಗಿ ಈ ರೀತಿ ರಿವರ್ಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ಎಕ್ಸಸ್ ಇರೋಂಥ ಎಲ್ಲ ಮೈನ್ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ನಿಮಗೆ ಲೈನಿಂಗ್ ಯಾವ ಶೇಪಲ್ಲಿ ಇದೆಯೋ ಸೇಮ್ ಅದೇ ಶೇಪಲ್ಲಿ ನಿಮಗೇನು ಎಕ್ಸಸ್ ಏನು ಫ್ಯಾಬ್ರಿಕ್ ಇದೆಯೋ ಅದನ್ನೆಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಸೈಡ್ಸಲ್ಲಿ ನಾನು ಎರಡೂ ಕಡೆ ಜಾಯಿಂಟ್ಸನ್ನು ಕೊಡಬೇಕಾಗುತ್ತೆ. ನಾನು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನಾವು ಎಲ್ಲಿಂದ ಈಗ ಫ್ರಿಲ್ಸನ್ನು ಸ್ಟಿಚ್ ಮಾಡಬೇಕು ಅಂತ ಏನು ಟಕ್ಸ್ ಇಟ್ಕೊಂಡಿದ್ದೋ ಆ ಟಕ್ಸನ್ನು ಕೂಡ ನೀಟಾಗಿ ಈ ರೀತಿ ಇಟ್ಕೋಬೇಕು. ಎರಡೂ ಕಡೆ ನಾವು ಈಗ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನಾನಿಲ್ಲಿ ಒಂದು ಸ್ಲೀವ್ಸನ್ನು ಮಾತ್ರ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನೂ ಕೂಡ ನೀವು ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗೆದೇ ಇರೋದ್ರಿಂದ ಎರಡೂ ಸ್ಲೀವ್ಸ್ನ ನೀವು ಯಾವ ಕಡೆ ಬೇಕಾದರೂ ಸ್ಟಿಚ್ ಮಾಡ್ಕೋ ಆಪ್ಷನ್ ಅನ್ನೋದು ನಿಮ್ಮ ಹತ್ರ ಇರುತ್ತೆ. ನೀವು ಒಂದು ವೇಳೆ ಫ್ರಂಟ್ ಆರ್ಮೋಲನ್ನು ನೀವು ಕಟಿಂಗ್ ಮಾಡಿದ್ರೆ ಶೇಪ್ಸ್ ಅನ್ನೋದು ನೋಡಿಕೊಂಡು ನೀವು ಈ ಸ್ಲೀವ್ಸನ್ನು ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ತೆಗೆದೇ ಇರೋದ್ರಿಂದ ನೀವು ಯಾವ ಕಡೆ ಬೇಕಾದರೂ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೋದು. ಈಗ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡೋದಕ್ಕೆ ಟಕ್ಸನ್ನು ಇಟ್ಕೊಂಡಿದ್ದೀವಲ್ಲ ಅಲ್ಲಿಂದ ಈಗ ನಾವು ಫ್ರಿಲ್ಸನ್ನು ಇಟ್ಕೋಬೇಕು. ನೋಡಿ ಆದಷ್ಟು ಸಣ್ಣದಾಗಿ ಈ ರೀತಿ ಫ್ರಿಲ್ಸನ್ನು ಇಟ್ಕೋಬೇಕಾಗುತ್ತೆ. ಏನಾದರೂ ಶಾರ್ಪಾಗಿರೋ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ಆದಷ್ಟು ಚಿಕ್ಕದಾಗಿ ಈ ರೀತಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಬ್ಲೌಸ್ ಪೀಸ್ ಮೈನ್ ಫ್ಯಾಬ್ರಿಕ್ ಅನ್ನೋದು ಜರಿ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ಎದ್ದು ನಿಂತ್ಕೊಂಡಂಗೆ ಅನಿಸ್ತಿದೆ ಫ್ರಿಲ್ಸು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಆ ಫ್ರಿಲ್ಸ್ಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ನಾನು ಈ ರೀತಿ ಫ್ರಿಲ್ಸ್ ಸ್ಟಿಚ್ ಮಾಡಿದ್ಮೇಲೆ ಲೈಟಾಗಿ ಐರನನ್ನು ಕೊಟ್ಟೆ. ಸೇಮ್ ಇದೇ ರೀತಿ ಇನ್ನೊಂದು ಸ್ಲೀವ್ಸನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಯಾವ ರೀತಿ ನಾವು ಸ್ಲೀವ್ಸನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಸ್ಟಾರ್ಟ್ ಮಾಡಬೇಕು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೋಸ್ಕರ. ಫಸ್ಟು ಲೈನಿಂಗ್ ಸೈಡ್ ಈ ರೀತಿ ಕರೆಕ್ಟಾಗಿ ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಆ ಫ್ರಿಲ್ಸ್ ಸ್ಟಿಚ್ ಮಾಡಿದ ನಂತರ ಅಲ್ಲಿವರೆಗೂ ಬಂದ ಮೇಲೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಸ್ಲೀವ್ಸ್ ರೌಂಡ್ಗೆ ಕರೆಕ್ಟಾಗಿ ಕ್ಲಾತ್ ಮ್ಯಾಚ್ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಜಾಸ್ತಿ ಬರ್ತಿದ್ರೆ ಒಂದು ಫ್ರಿಲ್ಲನ್ನು ಇಡಿ, ಒಂದು ವೇಳೆ ಕಡಿಮೆ ಬರ್ತಿದ್ರೆ ಒಂದು ಫ್ರಿಲ್ಲನ್ನ ಬಿಚ್ಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ನಿಮಗೆ ಸೈಡ್ ಸೀಮಲ್ಲಿ ಒಂದು ಕಡೆ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಬರಬಾರ್ದು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನೀವೇನು ಫ್ರಿಲ್ಸ್ ಇಟ್ಟಿದ್ದೀರಾ ಆ ಫ್ರಿಲ್ಸು ಲಾಸ್ಟ್ ಫ್ರಿಲ್ವರೆಗೂ ಬಂದು ಒಂದು ಸಲ ಚೆಕ್ ಮಾಡ್ಕೋಬೇಕು. ಆರ್ಮ್ ರೌಂಡು ಮತ್ತು ಸ್ಲೀವ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯೋ ಇಲ್ವ ಅಂತ ಚೆಕ್ ಮಾಡಿಕೊಂಡಾಗ ನಿಮಗೇನಾದರೂ ಹೆಚ್ಚು ಕಡಿಮೆ ಬರ್ತಿದ್ರೆ ಒಂದು ಫ್ರಿಲ್ ಜಾಸ್ತಿ ಬಂದರೆ ಒಂದು ಫ್ರಿಲ್ ಇಡಿ, ಕಡಿಮೆ ಬರ್ತಿದ್ರೆ ಒಂದು ಫ್ರಿಲ್ ಬಿಚ್ಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ಲೀವ್ಸ್ನೂ ಕೂಡ ನೀವು ಇದೇ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸೈಡ್ ಸೀಮಲ್ಲಿ ಒಂದು ಕಡೆ ನಮಗೆಲ್ಲೂ ಕೂಡ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಬಂದಿಲ್ಲ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಎರಡು ಸ್ಲೀವ್ಸ್ನ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಬರುತ್ತೆ ನಮಗೆ.
ಈ ರೀತಿ ನೀಟಾಗಿ ಓವರ್ಲಾಕನ್ನು ಮಾಡ್ಕೊಂಡಿದ್ದ ನಂತರ ನಾವೀಗ ಸೈಡ್ಸ್ ಜಾಯಿಂಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟು ವೇಸ್ಟ್ ರೌಂಡ್ ಹತ್ರ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಒಂದು 2 ಇಂಚಸ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಆನಂತರ ಎರಡು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಈಕ್ವಲಾಗಿ ಆರ್ಮ್ ರೌಂಡ್ ಹತ್ರ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಡು ಪಿನ್ನನ್ನು ಸೆಕ್ಯೂರ್ ಮಾಡಿಕೊಂಡೆ. ಈಗ ಸ್ಲೀವ್ಸ್ ಹತ್ರ ಕರೆಕ್ಟಾಗಿ ಈಕ್ವಲಾಗಿ ಇಟ್ಕೊಂಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನನಗೆ ಸ್ಲೀವ್ಸ್ ಲೂಸ್ ಬಂದು 5.25 ಇಂಚು 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅಲ್ಲಿಂದ ನಾವು ಈಗ ಸೈಡ್ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆರ್ಮ್ ರೌಂಡ್ ಹತ್ರ ಬಂದಿದ್ದ ತಕ್ಷಣ ನಾವು 2 ಇಂಚಸ್ ಮಾರ್ಜಿನ್ ಏನು ತೊಗೊಂಡಿರ್ತೀವೋ ಆ ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ವೇಸ್ಟ್ ರೌಂಡ್ ಹತ್ರನೂ ಕೂಡ 2 ಇಂಚಸ್ ಮಾರ್ಜಿನನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೀವು ಅದರ ಪಕ್ಕದಲ್ಲಿ 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಷ್ಟು ಸ್ಟಿಚ್ ಬೇಕಾಗುತ್ತೋ ಮ್ಯಾಕ್ಸಿಮಮ್ 3 ಇಂದ 4 ಸ್ಟಿಚಸ್ ಇರೋ ಥರ ನೋಡ್ಕೊಳ್ಳಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ. ಈಗ ಇನ್ನೊಂದು ಸೈಡು ಅಷ್ಟೇ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು 2 ಇಂಚಸ್ವರೆಗೂ ಈ ರೀತಿ ಸ್ಟ್ರೈಟಾಗಿರೋ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಈಕ್ವಲ್ ಆಗಿರೋ ಥರ ಪ್ಲೇಸ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಗುಂಡು ಪಿನ್ನನ್ನು ಸೆಕ್ಯೂರ್ ಮಾಡಿಕೊಂಡು ಈಗ ಸ್ಲೀವ್ಸ್ ಹತ್ರ ಸ್ಲೀವ್ಸ್ ಲೂಸ್ ಬಂದು 5.25 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೀಟಾಗಿ ನೀವು ಸ್ಟ್ರೈಟಾಗಿ ಈ ರೀತಿ ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ಫಿನಿಶಿಂಗ್ ಆದಮೇಲೆ ಬ್ಲೌಸ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.